ನೋಡಿ, ಗಂಗಾವತಿ ಸಿಟಿ ಮಾರ್ಕೆಟು ಇದ್ದು ಇಲ್ದಂಗಾಗಿದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಅಲ್ಲಿ ಫುಟ್ಪಾತ್ ಮೇಲೆ ತಳ್ಳೋ ಗಾಡಿಯಲ್ಲಿ ರೋಡ್ಗೆ ಅಲ್ಲಿ ರೋಡ್ ಮೇಲೇ ಮಾಡ್ತಾ ಇದ್ದಾರೆ ವ್ಯಾಪಾರನ. ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ಅಂಗಡಿ ಮುಂಗಟ್ಟುಗಳಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಓಡಾಡೋ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದ್ದಾವೆ. ಆದರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಾಗಿರುವಂತಹ ರಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ಗಂಗಾವತಿ ಸಿಟಿ ಮಾರ್ಕೆಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಹೆಸರಿಗಷ್ಟೇನ ಇರೋದದು? ಇದು ಏನಾಗಿದೆ ಸರ್, ಗಂಗಾವತಿ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಒಳ್ಳೆ ಒಂದು ಜಾಗ ಇದೆ, ಒಳ್ಳೆ ಪ್ಲೇಸ್ ಇದೆ. ಸರ್ಕಾರದ ಅನುದಾನವನ್ನು ಬಳಸ್ಕೊಂಡಿದ್ದಾರೆ. ಬಟ್ ಯಾವುದೇ ರೀತಿ ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಸರ್. ಯಾಕಂತಂದ್ರೆ ಈಗ ಮೇನ್ ರೋಡ್ ಅಲ್ಲೇ ಇವು ಫುಟ್ಪಾತ್ ವ್ಯಾಪಾರಸ್ಥರು ಅವ್ರು ಯಾವುದೇ ರೀತಿ ಅಲ್ಲಿಗೆ ಬರ್ತಾ ಇಲ್ಲ. ಆ ಕಾರಣಕವಾಗಿ ಇವತ್ತು ಟ್ರಾಫಿಕ್ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಆ ಕಾರಣಕವಾಗಿ ನಗರಸಭೆ ಕಮಿಷನರ್ ಇರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಇರ್ಬೋದು, ಅದನ್ನ ದಯಮಾಡಿ ಅವ್ರನ್ನ ಎಲ್ಲರನ್ನು ಸ್ಥಳಾಂತರವಾಗಿ ಅಲ್ಲಿಗೆ ಮಾಡಂತ ವ್ಯವಸ್ಥೆ ಆದ್ರೆ ಚೆನ್ನಾಗಿರುತ್ತೆ ಗಂಗಾವತಿ ಅಂತ ಹೇಳಿ ನಾವ್ ಹೇಳ್ತಾ ಇದೀವಿ ಸರ್. ಅಲ್ಲ, ಯಾಕೆ ವ್ಯಾಪಾರಿಗಳು ಅಲ್ಲಿ ಬರ್ತಾರೆ? ದೂರ ಆಗುತ್ತಂತಾನ ಹೆಂಗೆ? ಇಲ್ಲ, ದೂರ ಆಗಂತ ಪ್ರಶ್ನೆ ಏನಿಲ್ಲ ಸರ್. ಗಂಗಾವತಿ ಮಧ್ಯದಲ್ಲಿ ಇದೆ ಗುಂಡಮ್ಮ ಕ್ಯಾಂಪ್ ಅಂತ ಹೇಳಿ, ಅದೇನು ದೂರ ಇಲ್ಲ ಸರ್. ಊರವರೆಗೆ ಸೆಂಟರ್ ಪ್ಲೇಸ್ ಅಲ್ಲಿ ಇದೆ. ಕಾರಣ ಇಷ್ಟೇ, ಇವ್ರು ಏನು ಮಳಿಗೆಗಳ ವ್ಯಾಪಾರ ಆಗಿದಾವ ಬಾಡಿಗೆಗಳು ಜಾಸ್ತಿ ಆಗಿದೆ ಅನ್ನೋ ಒಂದೇ ಕಾರಣಕವಾಗಿದೆ. ಕಾರಣ ಏನಂತ ಹೇಳ್ತಾರೆ, ಮಾನ್ಯ ಡಿಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವರು ಅದನ್ನು ಸ್ವಲ್ಪ ನಿಯಂತ್ರಣವಾಗಿ ಕಮ್ಮಿ ಮಾಡಿ ಕೊಟ್ಟರೆ ಎಲ್ಲರೂ ಅಲ್ಲಿಗೆ ಹೋಗಂತ ವ್ಯವಸ್ಥೆ ಅಧಿಕಾರಿಗಳು ಮಾಡಿದ್ರೆ ಮಾತ್ರ ಆಗುತ್ತೆ ಸರ್. ಇಲ್ಲ ಅಂತಂದ್ರೆ ಇವರು ಫುಟ್ಪಾತ್ ಮೇಲೇನೆ ಜನರಿಗೆ ತೊಂದರೆ ಕೊಡ್ತಕ್ಕಂತ ವ್ಯವಸ್ಥೆ ಜಾಸ್ತಿ ಆಗಿದೆ ಸರ್. ಅಲ್ಲ ಸರ್, 20 ವರ್ಷ ಆಯ್ತಲ್ಲ ಸರ್, ಯಾಕೆ ಸರ್ ಈಗ ಯಾಕೆ ಸರ್ ಪ್ರಶ್ನೆ ಮಾಡ್ತಾ ಇದ್ದೀರಾ? ಇಲ್ಲಿವರೆಗೂ ಯಾಕೆ ಸರ್ ಯಾರು ಕೇಳಿಲ್ಲ ಹಾಗಾದ್ರೆ? ಸರ್ ಏನಿಲ್ಲ, ಕೇಳಕ್ಕೇನಿಲ್ಲ ಸರ್. ಹಲವಾರು ಬಾರಿ ಇದ್ರ ಬಗ್ಗೆ ಹೋರಾಟ ಸಮೇತ ಮಾಡಿದ್ವಿ ಸರ್. ಸ್ಥಳಾಂತರ ಯಾಕೆಂತಂದ್ರೆ ಇವತ್ತು ಸರ್ಕಾರದ ಅನುದಾನ ಅತಿ ಹೆಚ್ಚು ಆ ಇಲಾಖೆಗೆ ಫಿಶ್ ಮಾರ್ಕೆಟ್ ಇರ್ಬೋದು, ಮಟನ್ ಮಾರ್ಕೆಟ್ ಮತ್ತು ಅಲ್ಲಿ ಬರ್ತಕ್ಕಂತ ಎಲ್ಲ ಒಂದು ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳಕ್ಕಾಗಿರ್ತಕ್ಕಂಥವ್ರು ಇವರು ಕೂಡ ಸರಿಯಾಗಿ ವ್ಯಾಪಾರಸ್ಥರು ಅಲ್ಲಿಗೆ ಹೋಗಕ್ಕೂ ರೆಡಿ ಇಲ್ಲ ಸರ್. ಆ ಕಾರಣಕವಾಗಿ ಅಧಿಕಾರಿಗಳೇ ಹಲವಾರು ಬಾರಿ ನಾವು ಮನವಿ ಮಾಡಿದ್ವಿ, ಇವರು ಕೂಡ ಸಲ್ಲಿಸಿದ್ವಿ ಡಿಸಿ ಅವರಿಗೆ. ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂತ ಸರ್ ವ್ಯಾಪಾರಸ್ಥರು ಹೋಗ್ತಾ ಇಲ್ಲ ಅಲ್ಲಿಗೆ. ರಮೇಶ್ ಅವರೀಗ ಟಿವಿ5 ಇದ್ರ ಬಗ್ಗೆ ಬೆಳಕು ಚೆಲ್ತಾ ಇದೀವಿ, ನಾವು ಸಮಸ್ಯೆ ತೋರಿಸ್ತಾ ಇದೀವಿ, ನಾವು ಕೂಡ ನಮ್ಮ ಜೊತೆಗೆ ಇರ್ತೀವಿ, ಒಂದು ವ್ಯವಸ್ಥೆ ಮಾಡೋಣ ಇದಕ್ಕೆ. 100% ಸರ್, ಇದು ಹೋರಾಟಕ್ಕೆ ಸಿಗಬೇಕಾದ್ರೆ ನೀವು ಟಿವಿ5 ಅವರು ನಮಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು ರಮೇಶ್ ಅವರು ಮಾತಾಡೋದಕ್ಕೆ. ಸುದರ್ಶನ್ ಇದ್ದಾರೆ ಸ್ಥಳೀಯರು ಮಾತಾಡಲಿಕ್ಕೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಅಂದ್ರೆ ಈ ಸಿಟಿ ಮಾರ್ಕೆಟ್ ಅನ್ನೋದು ಅನೈತಿಕ ಚಟುವಟಿಕೆಗಳ ತಾಣ ಆಗ್ಬಿಟ್ಟಿದೆ ಅಂತ ಈಗ ಅಲ್ವಾ ಸರ್? ಬದಲಾಗ್ಬಿಟ್ಟಿದೆ. ಹೌದು ಸರ್, ಟೋಟಲಿ ಸರ್ಕಾರದ ಯೋಜನೆಗಳು ಯಾವ ರೀತಿ ಅಂದ್ರೆ ಟೋಟಲಿ ಏನಪ್ಪ ಅಂದ್ರೆ ನೀರಿನಲ್ಲಿ ಹೋಮ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇಲ್ಲಿ ಕಳೆದ 20 ವರ್ಷದಿಂದ ಅನ್ಸಾರಿ ಅವರು JDS ಪಕ್ಷದಿಂದ ಗೆದ್ದ ನಂತರ ಅವರ ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥ ಸಿಟಿ ಮಾರ್ಕೆಟ್, ಆಮೇಲೆ ಮಿನಿ ವಿಧಾನಸೌಧ ಸೇರಿದಂತೆ ಬಸ್ ನಿಲ್ದಾಣ ಅವೆಲ್ಲ ಮಾಡಿದ್ರು ಸರ್. ಒಂದು ಊರು ಸುಂದರೀಕರಣ ಆಗ್ಬೇಕು, ನಾವು ಜನರಿಗೆ ಉಪಯೋಗ ಆಗ್ಬೇಕಂತ ಹೇಳಿ ಏನೋ ಒಂದು ಇಟ್ಕೊಂಡು ಮಾಡಿದ್ರೆ ಅದು ನಗರ ಪ್ರದೇಶ ವ್ಯಾಪ್ತಿಯ ಹೃದಯ ಭಾಗದಲ್ಲಿ ಇದೆ. ಈ ಕಡೆ ಗಾಂಧಿ ಸರ್ಕಲ್, ಈ ಕಡೆ ಬಸ್ ಸ್ಟ್ಯಾಂಡ್, ಇವೆಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಗುಂಡಮ್ಮ ಕ್ಯಾಂಪ್ ನಲ್ಲಿ ಇರ್ತಕ್ಕಂಥ ಈ ಒಂದು ಏನು ಈ ಸಿಟಿ ಮಾರ್ಕೆಟ್ ಇವತ್ತು ಅವ್ಯವಸ್ಥೆಯ ಆಗರವಾಗಿದೆ. ಇದಕ್ಕೆ ಮುಖ್ಯವಾದಂತ ಕಾರಣ ರಾಜಕೀಯ ಇಚ್ಛಾಕೊರತೆ ಒಂದು ಸಲ ಈಗಿರ್ತಕ್ಕಂಥವ್ರದ್ದು. ಎರಡನೇದಾಗಿ ನಗರಸಭೆಯ ಪೌರಾಯುಕ್ತರು. ಈ ಹಿಂದೆ ಇರ್ತಕ್ಕಂಥ ಪೌರಾಯುಕ್ತರು ಯಾರು, ಈ ಅರವಿಂದ ಜಮಖಂಡಿ ಒಬ್ಬರು ರಸ್ತೆಯ ಬದಿಯ ವ್ಯಾಪಾರಿಗಳಿಗೆ, ಬೀದಿ ವ್ಯಾಪಾರಿಗಳಿಗೆ, ಮಾರುಕಟ್ಟೆ ಹಣ್ಣಿಂದು ಅವ್ರನ್ನೆಲ್ಲ ಟೋಟಲಿ ಒಂದು 15 ದಿವಸ ನಿಷೇಧ ಮಾಡಿ ಯಾವುದೇ ಕಾರಣಕ್ಕೂ ನೀವು ಸಂಚಾರಕ್ಕೆ ನೀವು ತೊಂದರೆ ಕೊಡಬಾರ್ದು, ಅಲ್ಲೇ ಮಾಡ್ರಿ ಅಂತ ಆದೇಶ ಮಾಡಿದ್ದೀನಿ. ಆದ್ರೆ ಈಗಿರ್ತಕ್ಕಂಥ ವ್ಯಕ್ತಿಗಳು ಅವ್ನು ಯಾವುದನ್ನು ಗಮನಕ್ಕೆ ತಗೊಳ್ಳದೆ ನಿರ್ಲಕ್ಷ್ಯಕ್ಕೆ ಶರಣಾಗ್ಯಾರ. ಅವ್ರಿಗೆ ಯಾವ್ದು ರಾಜಕೀಯ ಒತ್ತಡದೋ ಏನೋ ಗೊತ್ತಿಲ್ಲ ಸರ್. ಮುಖ್ಯವಾಗಿ ವಿಷಯ ಅಂದ್ರೆ ಸರ್, ಏನ್ ಲಾಭ ಇದೆ ಇದರಿಂದ ಅವ್ರಿಗೆ? ಅದೇ ಸರ್, ವೇಸ್ಟ್ ರೀ. ಸರ್ಕಾರದ ಬೊಕ್ಕಸಕ್ಕೆ ಇದು ಒಂದು ನಾಂದಿ ಆಗಿದೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿದಲ್ಲಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾರ. ಆ ಕಡೆ ಹಿಂದ್ಗಡೆ ಒಂದು ಫಿಶ್ ಮಾರ್ಕೆಟ್ ಅದ, ಅಲ್ಲಿ ಯಾರು ಫಿಶ್ ಮಾರ್ಕೆಟ್ ಯಾವುದೂ ಮಾರಾಟ ಆಗದೇ ಇಲ್ಲ. ನಡುಬರಿ ಆದಾಗ ದೇವಸ್ಥಾನದಲ್ಲಿ ಗುಡಿ ಗುಂಡಾರದ ಮಧ್ಯೆ ಮಾಡ್ತಾರ, ಮತ್ತ ಅದು ಇನ್ನೊಂದು ಒಂದು ಸ್ವರೂಪಕ್ಕೆ ಕಾರಣ ಆಗ್ತದೆ ಸರ್. ಅಲ್ಲ, ಈ ದುಡ್ಡು ಮಾಡ್ಲಿಕ್ಕೆ ಅಂತಾನೆ ಅದನ್ನ ಹಾಳು ಮಾಡಿ ನಿರ್ವಹಣೆ ವೆಚ್ಚ ಅಂತ ತಗೋತಾರಲ್ಲ, ಹಂಗ ಸರ್ ಇದು? ಆ ರೀತಿ ಮಾಡ್ತಾರೆ ಸರ್. ಇವತ್ತಿಗೂ ಒಂದು ಸುಳ್ಳು ಹಚ್ಚೋದಾಗಲ್ಲ ಸರ್. ಇವತ್ತಿಗೂ ಒಂದು ಬಸ್ ಸ್ಟ್ಯಾಂಡಿಗೆ ಸುಳ್ಳಿಲ್ಲ, ಒಂದು ಮಿನಿ ವಿಧಾನಸೌಧಕ್ಕೆ ಸುಳ್ಳಿಲ್ಲ, ಸರ್ಕಿಟ್ ಹೌಸ್ಗೆ ಸುಳ್ಳಿಲ್ಲ. ಸುಳ್ಳು ಹಚ್ಚ ಯೋಗ್ಯತೆ ಇಲ್ಲ ಇರ್ತಕ್ಕಂಥ ವ್ಯಕ್ತಿಗಳಿಗೆ.
ಅದು ನಮ್ಮ ದುರಾದೃಷ್ಟ. ಜನಾರ್ದನ್ ರೆಡ್ಡಿ ಅವರು ಮತ್ತೆ ಹಂಗ್ ಬದಲು ಮಾಡ್ತೀವಿ ಹಿಂಗ್ ಬದಲು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್. ಎಲ್ಲ ಹೇಳ್ತದೆ ಸರ್. ಅದು ಹೇಳಿದ್ರೆ ಮತ್ತೊಂದು ಸ್ವರೂಪಕ್ಕೆ ಹೋಗ್ತದ. ಹೇಳಿ, ಬರೇ ಭರವಸೆಗಳ ಸರದಾರರು. ಇಲ್ಲಿ ಮುಖ್ಯವಾಗಿ ಹೌದು ನಾವಿಲ್ಲಿ ಬಂದಿದೀವಿ, ಇದು ಜನರಿಗೆ ಅನುಕೂಲ ಮಾಡಬೇಕು. ಈ ಹಿಂದೆ ಚಿಕ್ಕದಾದಂತ ರಸ್ತೆ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು, ಈಗ ಊರು ಜಾಸ್ತಿ ಆಗ್ತದೆ. 1.5 ಲಕ್ಷದಿಂದ 2 ಲಕ್ಷ ಜನಸಂಖ್ಯೆ ಇದೆ ಏನ್ರಿ. ಅದೇ ರಸ್ತೆ ಅದೇ ಇದು ಟ್ರಾಫಿಕ್ ಜಾಮ್ ಆಗ್ತದ. ಗಾಂಧಿ ವೃತ್ತ, ಮಹಾವೀರ ವೃತ್ತ, ಅಲ್ಲಿ ಹಣ್ಣಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಇದರಿಂದ ಏನಾದ್ರು ಒಂದು ಲಾರಿ ಬಂತಪ್ಪ ಅಂದ್ರೆ ಹೋಗ್ಲಕ್ ಸಾಧ್ಯ ಇಲ್ಲಂಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ ಈ ಬಗ್ಗೆ ಟಿವಿ ಅಮೃತ ನಗರ ಯೋಜನೆ ಬೇರೆ ಜಾರಿ ಆಗ್ಯದ. ಅದು ಎಲ್ಲಿ ಬಂತು, ಏನಾಯ್ತು, ಎಷ್ಟು ಅಮೌಂಟ್ ಬಂತು, ಇವತ್ತಿಗೂ ರಸ್ತೆ ಅಗಲೀಕರಣಕ್ಕೆ ಇಲ್ಲಿ ಆಗ್ತದೆ ಇಲ್ಲ, ಯಾರ ಕಡೆನೂ ಆಗ್ತಾ ಇಲ್ಲ. ಸರ್ ಈಗ TV5 ಗಮನಕ್ಕೆ ಬಂದಿದೆ ಸರ್, ನಾವು ಕೂಡ ಇರ್ತೀವಿ ನಿಮ್ ಜೊತೆಗೆ, ಏನಾದ್ರು ಒಂದು ಬದಲಾವಣೆ ಮಾಡೋಣ ಸರ್. ಓಕೆ ಸರ್, ಓಕೆ ಸರ್, ಮಾಡೋಣ. ಜನಧ್ವನಿ ಬಹಳ ಚೆನ್ನಾಗಿ ಬರ್ತದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಈಗ ಅಲ್ಲಿ ಇವ್ರ ಪಾಪ ಸಣ್ಣ ಪುಟ್ಟ ವ್ಯಾಪಾರಿಗಳು ಸರ್, ಎಲ್ಲ ಬಡವರು, ಇವರಲ್ಲಿ ಟೆಂಡರ್ ಕರೀತಾರಂತೆ, 30,000 ಅಡ್ವಾನ್ಸು, 3,000 ಬಾಡಿಗೆ, ಹೆಂಗಾಗುತ್ತೆ ಸರ್? ಅದೇ ಸರ್, ಅದು ಆಗೋಣ ಮಾತು ಸರ್. ಈಗ ಒಂದು ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ ಮಾರಂತ ವ್ಯಕ್ತಿ 30,000 ಗಟ್ಟಲೆ ಕೊಡೋದ್ರೆ ಎಲ್ಲಿ ಕೊಡ್ತಾನೆ ಸರ್? ಹಂಗೇರಿ ಸರ್, ಹಂಗೇರಿ ನೀವು ನಗರಸಭೆ ಕಮಿಷನರ್ ಇದ್ದಾರೆ ವಿರೂಪಾಕ್ಷ ಮೂರ್ತಿ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಈಗ ಗಂಗಾವತಿ ಸಿಟಿ ಮಾರ್ಕೆಟ್ ಅದು ಇದ್ದು ಇಲ್ದಂತಾಗಿದೆ. ಒಂದು ರೂಪಾಯಿ ಉಪಯೋಗ ಇಲ್ಲ ಸರ್. ಬೀದಿ ಬದಿಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿದ್ದಾರೆ, ಯಾಕೆ ಶಿಫ್ಟ್ ಮಾಡಕ್ ಆಗ್ತಿಲ್ಲ? ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಅಲ್ಲಿ. ಸರ್ ಈ ಹಿಂದೆ 1 ಇಯರ್ ಬ್ಯಾಕ್ ಎಲ್ಲರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಸರ್. ಆದ್ರೆ ಯಾರು ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ಏನ್ ಸರ್, ಒಂದು ವಾರಕ್ಕೆ ರಿಟರ್ನ್ ಎಲ್ಲ ಬಂದ್ಬಿಟ್ರು. ಅಲ್ಲಿ ಯಾರು ಜನರು ಯಾರು ಬರಲ್ಲ, ವ್ಯಾಪಾರಸ್ಥರು ಯಾರು ಬರಲ್ಲ, ವ್ಯಾಪಾರ ಆಗಲ್ಲ. ನಮಗೆ ಎಲ್ಲ ತಗೊಂಡೋಗಿ ನಮ್ ಏನ್ ನಾವು ಮೆಟೀರಿಯಲ್ ಎಲ್ಲ ತಗೊಂಡೋಗಿರ್ತೀವಿ, ಕಾಯಿ ಪಲ್ಯ ಅಥವಾ ಬೇರೆ ಬೇರೆ ಮೆಟೀರಿಯಲ್ ಅವೆಲ್ಲ ಇದು ಆಗ್ಬಿಟ್ಟಿದ್ದಾವೆ, ಡ್ರೈ ಆಗಿ ವೇಸ್ಟ್ ಆಗ್ಬಿಟ್ಟಿದ್ದಾವೆ. ಇದರಿಂದ ನಮ್ ಜೀವನ ಸಾಗಿಸೋದು ಬಹಳ ಕಷ್ಟ. ಅಲ್ಲಿ ನಮ್ಗೆ ಯಾವ್ದೇ ವ್ಯಾಪಾರ ಆಗೋದಿಲ್ಲ ಅಂತೇಳಿ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರು ಅದು ಏನಾಯ್ತು ಹೊರಗಡೆ ಬಂದ್ಬಿಟ್ರು ಸರ್. ಸರ್ ಮತ್ತೆ ಅಲ್ಲಿ ಕೇಳಿ ವ್ಯಾಪಾರಸ್ಥರು ಕೇಳಿದ್ರೆ ಸ್ಥಳೀಯ ಕೇಳಿ ನಿಮ್ಮ ಮೇಲೆ ಹೇಳ್ತಿದ್ದಾರೆ ಸರ್, ನೀವೇ ಅಲ್ಲಿ ಅದು ದೂರ ಇಲ್ಲ, ಬಸ್ ಸ್ಟಾಪ್ ಇದೆ, ಅಲ್ಲೇ ಪಕ್ಕದಲ್ಲೇ ಪ್ರಮುಖವಾದಂಥ ಸರ್ಕಲ್ ಇದಾವೆ, ಜನರಿಗೆ ಹತ್ರ ಇದೆ, ಬರ್ತಾ ಇದ್ದಾರೆ. ಬಟ್ ನೀವು ರೇಟನ್ನು ಜಾಸ್ತಿ ಮಾಡ್ತೀರಿ, ಟೆಂಡರ್ನ 40,000-50,000 ಬಾಡಿಗೆ ಕೇಳ್ತಾ ಇದ್ರಿ, ಜಾಸ್ತಿ ಬಾಡಿಗೆ ಕೇಳ್ತಾ ಇದ್ರಿ ಅಂತ ಬರ್ತಾ ಇಲ್ವಂತೆ. ಅದೆಲ್ಲ ಸುಳ್ಳು ಸರ್, ಅವರೆಲ್ಲ ಹೇಳೋದು ಸುಳ್ಳು. ಏನ್ ಸರ್, ಯಾವುದೇ ರೀತಿಯ ನಾವು ಆ ತರ 40,000 50,000 ಬಾಡಿಗೆಯನ್ನ ಮಾಡಿಲ್ಲ. ನಮ್ದು ಪ್ರೀಮಿಯಂ ಅಮೌಂಟ್ ಇರುತ್ತೆ ಏನ್ ಸರ್, ಅದನ್ನ ಡೆಪಾಸಿಟ್ ಕಟ್ಟಿ ಅವರು ಅದನ್ನ ಬಾಡಿಗೆಗೆ ತಗೋಬೇಕಾಗುತ್ತೆ. ಈಗಾಗಲೇ ಬಾಡಿಗೆಗೆ ತಗೊಂಡವರು ಏನ್ ಮಾಡಿದ್ದಾರೆ, ಅವರು ಅದನ್ನ ಡೆಪಾಸಿಟ್ ಕಟ್ಟಿದ್ರೆ ವಾಪಸ್ ಕೇಳ್ತಾ ಇದ್ದಾರೆ. ನಾವು ಅದು ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿವಿ. ಈಗ ಮರು ಹರಾಜಿಗೆ ನಾವು ಅದನ್ನ ಪ್ರಾಸೆಸ್ ಮಾಡಿದೀವಿ ಗುಂಡಮ್ಮ ಮಾರ್ಕೆಟ್ ಅಲ್ಲಿ ಇರೋ ಮಳಿಗೆಗಳು. ಹಾ ಸರ್, ಅಲ್ಲಿ ಯಾರೂ ಬಂದಿಲ್ಲ ಸರ್. ಅಂದ್ರೆ ಈಗ ವ್ಯಾಪಾರಿಗಳೇ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ವಾದ. ಹೌದು ಸರ್, ವ್ಯಾಪಾರಿಗಳೇ 100% ಅವರೇ ಹಿಂದೇಟ್ ಹಾಕಿದ್ದಾರೆ, ಆಗ್ತಾ ಇದ್ದಾರೆ ಕೂಡ. ಅಲ್ಲ, ನೀವು ಅವರನ್ನ ಅಲ್ಲಿಂದ ಒಕ್ಕಲೆ ಬಿಸಿದಿರಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಇದಕ್ಕೆ ಸುಳ್ಳು, ಇದು 100% ಸುಳ್ಳು ಸರ್. ಯಾರು ವ್ಯಾಪಾರಸ್ಥರು ಅಲ್ಲಿಗೆ ಹೋಗ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ನಾವು ಪ್ರಯತ್ನ ಮಾಡಿದೀವಿ, ಯಾರು ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ಸೋದಟ್ಟು ನಾವು ಒಂದು 2-3 ರೌಂಡ್ ಅವ್ರನ್ನ ಒಂದು ಮನವೊಲಿಕೆ ಪ್ರಯತ್ನ ಕೂಡ ಮಾಡಿದೀವಿ. ಈಗ ಫೈನಲ್ ಆಗಿ ಅವ್ರನ್ನ ಏನ್ ಮಾಡ್ತೀವಿ, ಅಲ್ಲಿ ಹೋಗ್ಲಿಕ್ಕೆ ತಾಕತ್ ಮಾಡ್ತೀವಿ. ಒಂದೆಲ್ಲ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಅಲ್ಲಿಂದ ಎಬ್ಬಿಸ್ತೀವಿ. ಎಸ್ ಸರ್, ಕರೆಕ್ಟ್. ಈಗ ನೀವು ಹೇಳ್ತಾ ಇದ್ರೆ ಹೌದು, ಅವರೇ ಹಿಂದೇಟ್ ಹಾಕ್ತಿದ್ದಾರೆ ಸರ್ ಅಂತ. ಈಗ ನಿಯಮಗಳನ್ನ ಪಾಲನೆ ಮಾಡದೇ ಇದ್ರೆ ಅಲ್ವಲ್ಲ ಸರ್, ಈಗ ಅಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ, ಇಲ್ಲಿ ಮಾರ್ಕೆಟ್ ಇದ್ರೂ ಕೂಡ ಅವ್ರು ಬರ್ತಿಲ್ಲ ಅಂತ ಹೇಳಿದ್ರೆ, ಈಗ ನೀವು ಕೂಡ ನಮ್ಮ ಕಡೆಯಿಂದ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಸರ್? ಹಾಗಿದ್ಮೇಲೆ ನಮ್ಮ ಕಡೆಯಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಸರ್ ಅವ್ರಿಗೆ. ಹೌದು ಸರ್. ಮತ್ತೀಗ ಈ ಹಿಂದೆ ಇದ್ದಂಥ ಕಮಿಷನರ್ ಅವರು ಅವರೇ ಎತ್ತಂಗಡಿ ಮಾಡ್ತಿದ್ದ ಅಂತ ಹೇಳ್ತಿದ್ದಾರೆ. ಏನಂದ್ರಿ ಸರ್? ಹಿಂದೆ ಇದ್ದಂಥ ಕಮಿಷನರ್ ಅವರು, ನಗರಸಭೆ ಕಮಿಷನರ್ ಅವರು ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಪಾಪ ಅವ್ರದ್ದೇನು ಅದರಲ್ಲಿ ತಪ್ಪೇನಿಲ್ಲ ಸರ್. ಅವರು ಶಿಫ್ಟ್ ಮಾಡಿದ್ರು, ಅದರಲ್ಲಿ ಬಂದು 1 ವಾರ ಎಕ್ಸರ್ಸೈಸ್ ಮಾಡಿದ್ರು ಸರ್. ಬಟ್ ಇಲ್ಲಿ ಯಾರು ವ್ಯಾಪಾರಸ್ಥರಿದ್ದಾರೆ, ಬಟ್
ಅವರು ಯಾರು ಅಲ್ಲಿ ಹೋಗಿ ಬೈ ಫೋರ್ಸಬಲ್ ಆಗಿ ದೊಬ್ಬಿದ್ರು ಕೂಡ ಅಲ್ಲಿ ಹೋಗ್ಲಿಲ್ಲ ಸರ್. ಸರ್ ನೀವು ಕರೆಕ್ಟಾಗಿ ನಿರ್ವಹಣೆ ಮಾಡ್ತಿಲ್ವಲ್ಲ ಸರ್, ಅಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ಅಲ್ಲೇ ಎಲ್ಲರೂ ಅನೈತಿಕ ಚಟುವಟಿಕೆಗಳು ಮಾಡ್ತಿದ್ದಾರೆ. ರಾತ್ರಿ ಆದ್ರೆ ಸಾಕು ಪಡ್ಡೆ ಹುಡುಗರು ಅಡ್ಡ ಶುರುವಾಗುತ್ತೆ, ಅಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ನೀವು ಕರೆಕ್ಟಾಗಿ, ಅದಕ್ಕೆ ಹೋಗ್ತಾ ಇಲ್ಲ ಅಂತೆ. 100% ನಿರ್ವಹಣೆ ಇದೆ, 100% ನಿರ್ವಹಣೆ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಹೋಗಿದ್ರೆ ಅವ್ರಿಗೆ ಏನ್ ಸವಲತ್ತು ಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ. ಹಾಗೆ ರೀ ಸರ್, ಸುದರ್ಶನ್ ಅವರೇ ಕೇಳಿಸ್ತಾ ಇದೆ ಸರ್? ಸರ್ ಎಲ್ಲ ಕೇಳಿಸ್ಕೊಂಡಿದೆ. ನಾನು ಇಲ್ಲಿ ಪೌರಾಯುಕ್ತರ ಬಗ್ಗೆ ಬ್ಲೇಮ್ ಮಾಡ್ಬೇಕಂತ ಉದ್ದೇಶ ನೋಡಿ. ಈಗ ನೀವು ನೋಡ್ತಾ ಇದೀವಲ್ಲ ಟಿವಿಯಲ್ಲಿ, ಎಲ್ಲಿ ನೋಡಿದ್ರು ಮಧ್ಯದ ಒಂದು ಬಾಟಲ್ ಬಿದ್ದಾವ, ಹೌದಾ? ಮತ್ತೆ ಇದು ಕಣ್ಣೆದುರಿಗೆ ಆಮೇಲೆ ಎಷ್ಟು ಇನ್ಕಮ್ ಲಾಸ್ ಆಗ್ತದೆ ಹೇಳ್ರಿ ನಗರಸಭೆಗೆ. ಕಳೆದ 18-20 ವರ್ಷದಿಂದ ಅಲ್ಲಿ ಒಂದು ಬಾಡಿಗೆನೇ ಇಲ್ಲ ಅಂದ್ರೆ ಮತ್ತೆ ಕಟ್ಸ್ಬೇಕು ಯಾಕಲ್ಲಿ? ನಿಜ 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 ನಿಜ. ಇದು ಮುಖ್ಯವಾಗಿ ನಾವೇಂತೀವಿ ನಗರಸಭೆಗೆ ಸೋಸಿಸ್ಬೇಕು. ಈಗ ಸಾಕಷ್ಟು ಅನುದಾನ ಕೊಟ್ಟು ಖರ್ಚು ಮಾಡಿ ಅಲ್ಲ ಅದೇ ಸರ್, ಅದೇ 1.5 ವರ್ಷದ ಹೇಳಿ ಸರ್. ಈಗ ಅದು ಡೆಡ್ ವೇಸ್ಟ್ ಅಲ್ವಾ ಅಂತ ಅಷ್ಟೇ. ವರ್ಷ ಆಗಿದೆ. ಈಗ ಒಬ್ಬ ಪೌರಾಯುಕ್ತರು ಒಂದು ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ನೀವು ಕಡಿಮೆ ರೇಟಿಗೆ ಒಂದು 500 ರೂಪಾಯಿ ಕೊಡ್ರಿ ತಿಂಗಳಿಗೆ, ಆ ಬರೋ ಅಮೌಂಟ್ ಅನ್ನ ಯಾಕೆ ಬಿಡ್ತೀರಿ ನೀವು? ಸರ್ ಈಗ ವಿರೂಪಾಕ್ಷ ಮೂರ್ತಿ ಸರ್, ಸರ್ ಈಗ ನೀವು ಕೆಲವೊಂದಿಷ್ಟು ಈ ದರಗಳನ್ನ ವಿಧಿಸ್ತಾ ಇದ್ದಾರೆ ಸರ್, ಬಾಡಿಗೆ ಅವ್ರದ್ದೆಲ್ಲ, ಅದು ಹೊರೆ ಆಗುತ್ತೆ ಸರ್. ಪಾಪ ಅವು ದಿನನಿತ್ಯದ ಹೊಟ್ಟೆಪಾಡಿಗೋಸ್ಕರ ದುಡಿಯುವಂಥವ್ರಿಗೆ ನೀವು ಬಾಡಿಗೆ ಜಾಸ್ತಿ ಮಾಡಿದ್ರೆ ಹೆಂಗ್ ಬರೋಕ್ಕಾಗುತ್ತೆ ಸರ್? ಸರ್ ಈಗ ಅವಶ್ಯಕವಾಗಿ ಅಲ್ಲಿ ಶಿಫ್ಟ್ ಮಾಡಿದ್ರೆ ತರಕಾರಿ ನನಗೆ ಬೇಕು ಅಂದ್ರೆ ನಾನು 10 ಕಿಲೋಮೀಟರ್ ಆದ್ರೂ ಬರ್ತೀನಿ ಸರ್, ನಮ್ಗೆ ಬೇಕಾದ ಅವಶ್ಯಕತೆ. 40,000 50,000 ಅಂತ ಹೇಳ್ತಾರಲ್ಲ, ಸ್ವಲ್ಪ ತನಗೆ ಪ್ರೂಫ್ ತಗೊಂಡ್ ಬಂದು ಕೊಡಕ್ ಹೇಳಿ ಸರ್. 40,000 50,000 ನಾವು ಏನು ಅಲ್ಲ, ಅಡ್ವಾನ್ಸ್ ಹೇಳಿದ್ದವ್ರು, ಅಡ್ವಾನ್ಸ್ ಹೇಳಿದ್ದು ಸರ್. ಪ್ರೀಮಿಯಂ ಅಮೌಂಟ್, ಡೆಪಾಸಿಟ್ ಅಮೌಂಟ್ ಅಂತೂ ಕಟ್ಟಬೇಕಲ್ಲ ಸರ್ ಅವರು. ಈಗ ನಾವು ಯಾವ್ದಾದ್ರು ಬಾಡಿಗೆ ಮನೆಗೆ ಹೋದ್ರೆ ಅಡ್ವಾನ್ಸ್ ಅಂತ ಕೇಳ್ತಾರಲ್ಲ ಸರ್. ಸರ್ ಅದು ಬಾಡಿಗೆ ಮನೆ ಸರ್, ಇಲ್ಲಿ ಅಲ್ಲ ನೋಡ್ಬೇಕು, ಅವ್ರವ್ರ ಅನುಕೂಲತೆಗಳು ನೋಡ್ಬೇಕಲ್ಲ. ಸ್ವಲ್ಪ ಕನ್ಸೆಷನ್ ಕೊಡಿ, ಸ್ವಲ್ಪ ಕಡಿಮೆ ಮಾಡಿ, ಅವಕಾಶ ಕೊಡಿ. ದಿನ 100-200 ರೂಪಾಯಿಗೆ ದುಡಿಯುವಂಥವ್ರು ನಾವೆಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸರ್ ಅವ್ರಿಗೆ ನಾವು ಯಾವ್ದು ಡೆಪಾಸಿಟ್ ತಗೊಳ್ಳೋದಿಲ್ಲ. ನಾವು ಮಳಿಗೆ ಬಾಡಿಗೆ ಏನ್ ಕೊಡ್ತೀವಿ, ಈಗ ರಿಟೇಲ್ ವ್ಯಾಪಾರಸ್ಥರು ಏನಿರ್ತಾರೆ ಅವ್ರಿಗೆ ಮಾರ್ಕೆಟ್ ಪ್ರಾಂಗಣದಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ. ಆದ್ರೆ ಅಲ್ಲಿ ಒಂದು ಬಾಡಿಗೆಗೆ 10x10 10x15 ಏನ್ ರೂಮ್ ಇರುತ್ತಲ್ಲ, ಅದನ್ನ ತಗೊಳ್ಳಿಕ್ಕೆ ನಾವು ಪ್ರೀಮಿಯಂ ಮೊತ್ತ ಅಂತ ಇರುತ್ತೆ, ಮತ್ತೆ ಬಾಡಿಗೆ ಅಂತ ಇರುತ್ತೆ ಸರ್, ಅದನ್ನ ಫಿಕ್ಸ್ ಮಾಡ್ತೀವಿ ಸರ್ ನಾವು. ಹೌದು ಓಕೆ ಸರ್. ಈಗ ನಾವು ಸರ್, ಕೊನೆಯದಾಗಿ ನನಗೆ ಕಾಲಾವಕಾಶ ಇಲ್ಲ, ಕೊನೆಯದಾಗಿ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಬಹುದು ಸರ್ ಬದಲಾವಣೆನ? ಸರ್ 100% ನಾನು ಬೈ 4 ಅವ್ರು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬೈ ಫೋರ್ಸಬಲಿ ಶಿಫ್ಟ್ ಮಾಡ್ತೀನಿ ಸರ್, ಅದನ್ನ ಬಿಡಲ್ಲ. ಖಂಡಿತ ಸರ್, ಹೌದು ಆಗ್ಬೇಕು ಸರ್. ನೀವು ಅಲ್ಲಿ ಶಿಫ್ಟ್ ಮಾಡಿದ್ರೆ ಸರ್ ಜನ ಬರ್ತಾರೋ ಅಥವಾ ಸರ್ ನಮಗೆ ಬೇಕಾದ್ರೆ ನಾವು ಬಂದೇ ಬರ್ತೀವಿ ಸರ್ ತಗೊಳ್ಳೋಕೆ, ನಮಗೆ ಅಲ್ಲಿ ಬೇರೆ ಕಡೆ ಸಿಗದೆ ಇದ್ದಾಗ. ಎಸ್ ಸರ್, ನಿರೀಕ್ಷೆ ಮಾಡ್ತೀವಿ ಸರ್ ಹಾಗಾದ್ರೆ ನಿಮ್ಮ ಮೇಲೆ. ಎಸ್ ಸರ್, ಥ್ಯಾಂಕ್ ಯು ಸುದರ್ಶನ್ ಅವರೇ, ಥ್ಯಾಂಕ್ ಯು ವಿರೂಪಾಕ್ಷ ಮೂರ್ತಿ ಅವರೇ. ಅವ್ರು ಹೇಳ್ತಾ ಇದ್ದಾರೆ ವ್ಯಾಪಾರಸ್ಥರೇ ಅಲ್ಲಿ ಬರ್ತಾ ಇಲ್ಲ, ಹಿಂದೇಟ್ ಹಾಕ್ತಿದ್ದಾರೆ, ದೂರ ಆಗುತ್ತೆ ಅಂತ. ಬೇರೆ ಕಾರಣಗಳಿಂದ ವ್ಯಾಪಾರಸ್ಥರು ನಾವು ಹೇಳ್ತಾ ಇದ್ದೀವಿ, ನೀವಲ್ಲಿ ಟ್ರಾಫಿಕ್ ಕಿರಿಕಿರಿ ಮಾಡ್ತಾ ಇದ್ದೀರಿ, ಅಲ್ಲಿ ಸುತ್ತಮುತ್ತ ಅಂಗಡಿ ಕಿರಿಕಿರಿ ಮಾಡ್ತಾ ಇದ್ದೀರಿ, ದೂರ ಆಗುತ್ತಂತಂದರೆ ಬೇರೆ ವ್ಯವಸ್ಥೆಯನ್ನು ಮಾಡೋಕ್ಕೆ ಹೇಳಿ. ಅಥವಾ ಡೆಪಾಸಿಟ್ ಹೇಳ್ತಿದ್ರೆ ಅದು ನಿಮಗೆ ಅನ್ವಯ ಆಗಲ್ಲ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ತರಕಾರಿ ವ್ಯಾಪಾರಸ್ಥರಿಗೆ ಅನ್ವಯ ಆಗಲ್ಲಂತೆ. ರಿಟೇಲ್ ವ್ಯಾಪಾರಸ್ಥರಿಗೆ ಮಾತ್ರ ಅಲ್ಲಿ ಅನುಕೂಲ ಆಗೋದು, ಅವ್ರಿಗೆ ಮಾತ್ರ ಇದು ಅನ್ವಯವಾಗುತ್ತಂತೆ. ನೋಡಿ, ಇನ್ನೊಂದ್ಸಲ ಚರ್ಚೆ ಮಾಡಿ ಒಂದು ಸಭೆ ಕರೀರಿ ಆದಷ್ಟು ಬೇಗ. ಈ ಗಂಗಾವತಿ ಸಿಟಿ ಮಾರ್ಕೆಟ್ಗೆ ಬೀದಿ ಬದಿ ವ್ಯಾಪಾರಸ್ಥರೆಲ್ಲರೂ ಕೂಡ ಶಿಫ್ಟ್ ಆಗಬೇಕು, ಸಮಸ್ಯೆ ಬಗೆಹರಬೇಕು. ನಗರಸಭೆ ಕಮಿಷನರ್ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ, ಒಂದು ವಾರದಲ್ಲಿ ಇದನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹಠ ಮಾಡಬೇಡಿ. ಈಗ ಬೀದಿ ಬದಿ ವ್ಯಾಪಾರಸ್ಥರು ನಾವು ಇಲ್ಲೇ ಮಾರ್ತೀವಿ ಅಂತಂದರೆ ಅಲ್ಲಿ ಸಿಟಿ ಮಾರ್ಕೆಟ್ಗೆ ಹೋಗೋಲ್ಲ ಅಂತಂದರೆ ಅದು ನಿಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ನೀವಲ್ಲಿ ವ್ಯಾಪಾರವನ್ನು ಮಾಡಲೇಬೇಕು ಅಂತ ಹೇಳಿದ್ರೆ, ತರಕಾರಿ ಬೇಕಂತವ್ರು, ಹಣ್ಣು ಬೇಕಂದವರು ನನಗೆ ಬೇಕಂದ್ರೆ ನಾನು ಬಂದೇ ಬರ್ತೀನಿ. ಹಾಗಾಗಿನೇ ಇಲ್ಲಿ ನಿಯಮವನ್ನು ಮೀರಿ ಏನು ಮಾಡೋಕ್ಕಾಗೋದಿಲ್ಲ. ಕಮಿಷನರ್ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ. ಕಾದು ನೋಡ್ತೀವಿ ಏನಾಗುತ್ತೆ ಅಂತ. ಇದೇ ಇವತ್ತಿನ ಜನದಿನ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.